ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ ನೋಡ್ರಿ, ಏನು ಗರಿ ಗರಿಯಾಗಿ ಬಂದೈತಿ. ಇದು ಹೆಸರು ಕಾಳಿನ ಪೇಪರ್ ದೋಸೆ ಅಂತ ಹೆಸರಿಟ್ಟೀನಿ ರೀ ನಾನು. ಇಷ್ಟು ಮಸ್ತಾಗಿ ದೋಸೆ ಇದು ಯಾವ ಥರ ಮಸ್ತ್ ಇರ್ತದೆ ಟೇಸ್ಟ್, ಮತ್ತು ಯಾವ ಥರ ಮಾಡೋದು ಅಂಥೇಳಿ ಎಲ್ಲ ಮೆಜರ್ಮೆಂಟ್ ಪ್ರಕಾರನ ಶೇರ್ ಮಾಡ್ಕೊಂಡಿನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಒಳ್ಳೆ ರೆಸಿಪಿ, ಹೆಲ್ದಿಯಾಗಿರೋದು, ಮಕ್ಕಳಿಗಂತ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂದೇ ಥರ ಮಾಡಿಕೊಡೋಕ್ಕಿಂತನೂ ಈ ಥರ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನೆಂದಿರೋ ಕಾಳಿಂದ ಮಾಡಿದ್ದಲ್ಲ, ಭಾಳ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು ರೀ. ಇದನ್ನ ಹೆವಿ ಪ್ರೋಟೀನ್ ಇರುತ್ತೆ. ಬರೀ ಈ ದೋಸೆ ಮಾಡೋದು ಹೆಂಗಂತೇಳಿ ನೋಡ್ಕೊಂಬರೋಣ ಸ್ನೇಹಿತರೆ. ಈಗ ನೋಡಿರಿ, ಎಷ್ಟು ಅಳತೆ ಪ್ರಕಾರ ಹೇಳತ್ತೀನಿ, ಎಷ್ಟು ಅಳತೆ ಇರಬೇಕು ಕಾಳು ಮತ್ತು ಅಕ್ಕಿ ಎಷ್ಟು ತೊಗೋಬೇಕು ಅಂಥೇಳಿ. ಇದಕ್ಕೆ ಮಾಡೋಕ್ಕೆ ಬೇರೆ ಏನು ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ ರೀ. ಏನಂದ್ರೆ ಈಗ ನಾವು 1 ಗ್ಲಾಸ್ ಹೆಸರು ಕಾಳಿಗೆ ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಸಾಕಷ್ಟ. 1:2 ಅಂತಾರಲ್ಲ, ಆ ರೇಷಿಯೋ ಒಳಗೆ ತೊಗೊಂಡ್ರೆ ಆಯಿತು. ಇಲ್ಲ ನೀವು 2 ಗ್ಲಾಸ್ ಹೆಸರು ಕಾಳು ತೊಗೋತೀರಂದ್ರೆ 1 ಗ್ಲಾಸ್ ಅಕ್ಕಿ ಹಾಕಿರಿ. ನಾನು ಇಲ್ಲಿ ಬರೀ 1 ಗ್ಲಾಸ್ ಹೆಸರು ಕಾಳು ತೊಗೊಂಡೀನಿ, ಹಾಗಾಗಿ ಅರ್ಧ ಗ್ಲಾಸ್ ಅಕ್ಕಿ ಹಾಕ್ಕೊಳಕತ್ತೀನಿ. ಆಮೇಲೆ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡ್ದೆ ನೋಡಿರಿ, ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಪೂರ್ತಿ ವಿಡಿಯೋ ನೋಡಿ, ಸಖತ್ತಿರುತ್ತೆ ಟೇಸ್ಟ್ ಮಾತ್ರ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿರಿ. ಈಗ ನೋಡಿರಿ, ನಾನು ಅರ್ಧ ಗ್ಲಾಸ್ ಅಕ್ಕಿ ಹಾಕಿನಲ್ಲ, 1 ಗ್ಲಾಸ್ ಹೆಸರು ಕಾಳು ಹಾಕ್ಕೊಂಡಿನಿ. ನಾನು ತಂದು ಗುಟ್ಲೆ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಕಾಳು, ಹಾಗಾಗಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ನಂಗೆ. ಮಾಡುವಾಗ ಫಸ್ಟ್ನೇ ಎಲ್ಲ ಶಿಫ್ಟ್ ಮಾಡುವಾಗನ ಮಾಡಿಟ್ಟಿರ್ಬಿಟ್ಟಿರ್ತೀನಿ ರೀ. ಈಗ ಇವನ್ನ 2 ಸರಿ ಕ್ಲೀನಾಗಿ ತೊಳೆಯಿರಿ ಸ್ನೇಹಿತರೆ. ಯಾಕಂದ್ರೆ ಒಂದೊಂದು ಏನದು ಜೊಟ್ಟು ಕಾಳು ಅಂತಾರಲ್ಲ, ಆ ಥರ ಇರ್ತವೆ. ಇದು ಸತ್ತಿರೋ ಕಾಳು ಅಂತಾರಲ್ಲ, ಏನೂ ಇರೋದಿಲ್ಲ ಅದರ ಪಿಂಡ. ಅವನ್ನ ಪೂರ್ತಿಯಾಗಿ ಮತ್ತು ಪೌಡ್ರನ್ನ ಹಾಕಿರ್ತಾರೆ, ಹಾಗಾಗಿ 2 ಸರಿ ನೀರು ಹಾಕಿ ಸರಿಯಾಗಿ ತೊಳೆದು ಅದಕ್ಕೆ ನೆನೆಕಿಡ್ರಿ. ಇದನ್ನು ಏನಿಲ್ಲ ಅಂದ್ರೆ 10ರಿಂದ 12 ತಾಸು ನೆನೆಯಬೇಕು ಸ್ನೇಹಿತರೆ. ಎಲ್ಲದಕ್ಕಿಂತ ಬೆಟ್ರ್ ಏನು ಗೊತ್ತ್ರಿ, ರಾತ್ರಿ ಮಲ್ಕೊಳ್ಳುವಾಗ ನೆನೆ ಇಟ್ಬಿಟ್ರೆ ಬೆಳಗ್ಗೆ ನಾಷ್ಟಕ್ಕೆ ಆರಾಮಾಗಿ ಮಾಡ್ಕೊಬೋದ್ರಿ ನೀವು. ಪರ್ಫೆಕ್ಟಾಗಿ ನೆಂದಿರ್ತಾವೆ ಅಕ್ಕಿ ಮತ್ತು ಹೆಸರು ಕಾಳು ಎರಡೂ. ಹಂಗಾಗಿ ರಾತ್ರಿ ನೆನೆಸಿಡೋದು ಭಾಳ ಚಲೋ ನನ್ನ ಪ್ರಕಾರ. ಯಾಕಂದರೆ ಇದು ಬೆಳಗ್ಗೆ ನಾಷ್ಟಕ್ಕೆ ಚಲೋ. ಫಸ್ಟು ಆಹಾರನ ಹೆಲ್ದಿಯಾಗಿರೋದು ಬಿಡ್ಬೇಕಲ್ರಿ, ಉಪಹಾರ ಅಂತ ಅನ್ಸ್ಕೊಂಡೈತಿ. ಹೆಲ್ದಿಯಾಗಿರೋ ಆಹಾರ ತೊಗೋಬೇಕು. ಹಾಗಾಗಿ ಈ ಥರ ನೆಂದಿರೋ ಕಾಳಿಂದ ಈ ಥರ ಎಲ್ಲ ಹೊಸ ರುಚಿ, ಅದು ಬೇಗ ಅಂದ್ರೆ ಬೇಗ ಮಾಡ್ಕೊಬೋದು ರೀ. ಇಂಥವು ರೆಸಿಪಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ, ಆಹಾರನ ತಿನ್ನೋದ್ರಿಂದ ಭಾಳ ಹೆಲ್ತಿಗೂ ಭಾಳ ಬೆನಿಫಿಟ್ಸ್ ಸಿಗ್ತಾವೆ ರೀ. ಈಗ ನೋಡಿರಿ ಸ್ನೇಹಿತರೆ, ನೆನೆಸಿಟ್ಟಿದ್ದೆ ಮತ್ತು ಬೆಳಿಗ್ಗೆ ಈ ಥರ ನೆಂದವು ಕಾಳು. ಇನ್ನೊಂದು ಹೇಳ್ತೀನಿ, ನೋಡೋಕೆ ಸಣ್ಣದವಲ್ರಿ ಕಾಳು, ಹೌದು ಅವು ಜವಾರಿ ಹೆಸರು ಕಾಳು ರೀ ನಾವು ತೊಗೊಂಡಿರೋದು. ಇವು ಫಾರಮ್ ಎಲ್ಲ ತೊಗೊಂಡ್ರೆ ದಪ್ಪ ಇನ್ನೂ ಇಷ್ಟಿಷ್ಟು ದೊಡ್ಡ ಆಗಿರ್ತವೆ ಹೆಸರು ಕಾಳು. ಹಂಗೆ ನಾನು ಹಾಕ್ಕೊಬಿಟ್ರೆ ಅದು ಜವಾರಿ ಕಾಳು ಐತಿ. ಅದಕ್ಕೆ ನೆಂದರೂ ಕೂಡ ಅಷ್ಟಾಗಿರ್ತೈತೆ. ಅದು ಪ್ರಮಾಣನೂ ಸಾಂದಿರುತ್ತಲ್ರಿ ಜವಾರಿದು ಯಾವುದಾಯ್ತು ಕಾಳುಗಳಾಯ್ತು, ಧಾನ್ಯಗಳಾಯ್ತು. ಈಗ ನಾನು ನೆನೆಸಿಟ್ಟಿರೋನ್ನ ಹೆಸರು ಕಾಳು ಮತ್ತು ಅಕ್ಕಿನ ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೋರಿ. ಅಕ್ಕಿ ಕೆಳಗಿರುತ್ತಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಮಿಕ್ಸಿ ಹಾಕ್ಕೊಳ್ತೀನಿ ರೀ. ಇನ್ನೊಂದು ಏನಂದ್ರೆ, ಮಿಕ್ಸಿ ಹಾಕೊಳ್ಳುವಾಗ ಬೇರೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನೈಟ್ 2 ಸರಿ ತೊಳೆದಿಟ್ಟಿರ್ತಾರಲ್ಲ, ಏನು ಇರೋದಿಲ್ಲ. ನೆಂದಿರೋ ಕಾಳಿನ ನೀರು ಭಾಳ ಚಲೋ ರೀ. ಅವನ್ನ ಹಾಕ್ಕೊಂಡು ರುಬ್ಕೋರಿ, ಏನಾಗೋದಿಲ್ಲ. ಎಷ್ಟೋ ಜನ ಚೆಲ್ಲಿ ಮತ್ತು ಬೇರೆ ನೀರು ಹಾಕ್ಕೊಂಡು ರುಬ್ತಾರೆ. ಬೇಡ, ನೆಂದಿರೋ ಕಾಳು ಭಾಳ ಅದರೊಳಗೆ ಭಾಳ ಪೋಷಕಾಂಶ ಅದೆಲ್ಲ ಇರ್ತೈತಿ. ಅದನ್ನು ಹಾಕ್ಕೊಂಡು ರುಬ್ಕೋರಿ. ಸುಮ್ಮನೆ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಭಾಳ ಒಳ್ಳೆ ನೀರದು ಕಾಳು ನಿಂತಿರೋದು, ಓವರ್ ನೈಟ್ ಒಂದು ನೆಂದಿರ್ತೈತಲ್ರಿ. ಹಾಗಾಗಿ ನಾನೀಗ ಅದೇ ನೀರನ್ನ ಹಾಕ್ಕೊಂಡು ಈ ಥರ ಸಣ್ಣಗೆ ರುಬ್ಕೋರಿ. ಅದ್ರಾಗ ಒಂದೊಂದು ಸರಿ ರೇಷನ್ ಅಕ್ಕಿ ಹಾಕ್ಬಿಟ್ರೆ ಬೇಗ ನೆಂದಿರ್ತೈತೆ ಅಕ್ಕಿ. ಸೋನಾ ಮಸೂರಿ ಹಾಕಿದ್ರೆ ಅಕ್ಕಿ ಬೇಗ ನೆನೆಯೋದು ಕಡಿಮೆ. ಅದು ಒಂದೊಂದು ಸರಿ ಸಣ್ಣ ಪೀಸ್ ಥರ ಇರ್ತೈತೆ, ಹಂಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಪೂರ್ತಿ ನುಣ್ಣಗನ ಇದನ್ನ ರುಬ್ಕೋಬೇಕ್ರಿ. ಅಂದ್ರೆ ದೋಸೆನ ಎಷ್ಟು ದೊಡ್ಡದಾಗಿ ತೆಳ್ಳಗೆ ತಿಕ್ಕಿದ್ರೂ ನಡೀತೈತಿ, ಒಂಚೂರು ಎಲ್ಲೂ ಹರಿಯೋದಿಲ್ಲ. ಹಾಗಾಗಿ ಭಾಳ ನುಣ್ಣಗೆ ರುಬ್ಕೋರಿ. ಈಗ ಸ್ನೇಹಿತರೆ, ಎಲ್ಲನೂ ಮಿಕ್ಸಿ ಹಾಕ್ಕೊಂಡ್ರಿ ನಾನು. ಈಗ ಇದಕ್ಕೆ ಏನೇನು ಹಾಕ್ಬೇಕಂತೇಳಿ ಹೇಳ್ತೀನಿ ನೋಡಿರಿ. ಈ ಕನ್ಸಿಸ್ಟೆನ್ಸಿ ಇರಬೇಕ್ರಿ. ಇದು ಇನ್ನೂ ಗಟ್ಟಿ ಐತಿ, ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ. ಇನ್ನು ಜಾರ್ನಾಗ ಹಾಕೋದೈತಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕ್ರಿ. ಇದ್ರೊಳಗೆ ಏನು ಗೊತ್ತ್ರಿ, ಇನ್ನೊಂದು ಯಾವುದಕ್ಕಾಯ್ತು, ನಾನು ಮೊನ್ನೆ ರವಾ ಪಡ್ಡು ಮಾಡಿದಾಗೂ ಭಾಳ ಇಷ್ಟಪಟ್ಟಿರೋ ಆ ರೆಸಿಪಿನ. ಅದ್ರಾಗೂ ಹಿಡಿದೆ ನಾನು. ಕಲರ್ ಬರೋಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋಬೇಕಂತೇಳಿ. ದೋಸೆಗೂ ಹಾಕ್ಕೋರಿ, ಸಖತ್ತು ಬರ್ತೈತಿ.
ಕಡಲೆಬೇಳೆ ಹಾಕೋದ್ರೆ ಕಡಲೆಬೇಳೆಗಿನ ಕಲರ್ ಬರ್ತೈತಿ ಇಲ್ಲ ಅಂತ ಅಲ್ಲ, ಸ್ವಲ್ಪ ಜಾಸ್ತಿ ಆದರೂ ಹೊತ್ತೋ ಚಾನ್ಸ್ ಇರ್ತೈತಿ ಕಡಲೆಬೇಳೆ ಹಾಕಿದ್ರೆ. ಹಾಗಾಗಿ ಸಕ್ಕರೆ ಹಾಕೊಳ್ಳೋದು ಭಾಳ ಚಲೋ ರೀ, ಒಳ್ಳೆಯ ಕಲರ್ಫುಲ್ಲಾಗಿ ಬರ್ತಾವೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡೀನಿ ರೀ. ಆಮೇಲೆ ಇದಕ್ಕೆ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ರೀ. ಹಂಗೆ ನೋಡಿದ್ರೆ ಇರಲಿ ಸ್ವಲ್ಪ ಇದಾಗಿ ಏನು ಹಿಟ್ಟಿನ ಸ್ವಲ್ಪ ಹುದುಗಿ ಚೆಂದಾಗಿ ಇದು ಬರಲಿ ಅನ್ನೋದಕ್ಕೆ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ನಾ ಹಾಕ್ಕೊಂಡೀನಿ ಈಗ ನೋಡ್ರಿ ಎಷ್ಟು ಹಾಕ್ಕೊಂಡೀನಿ ಅಂತೇಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾ ಎಷ್ಟೋ ಸರಿ ಹಾಕಿ ಸತ್ಯ ಮಾಡೋದಿಲ್ಲ, ಹಂಗೆ ಮಾಡಿರ್ತೀನಿ. ಅದು ಹಾಕೋದ್ರಿಂದ ಏನು ಡಿಫ್ರೆನ್ಸ್ ಬೀಳೋದಿಲ್ಲ ಅದಕ್ಕಂತೇಳಿ. ಇಲ್ಲ ಬರೋದಿಲ್ಲ ಅಂತಲೂ ಅರ್ಥ ಅಲ್ಲ, ನಡೀತಿತ್ತು ಸೋಡಾ ಪುಡಿ ಹಾಕದಿದ್ರೆ ದೋಸೆಗೆ. ಪಡ್ಡಿಗೆ ಮಾತ್ರ ಹಾಕಬೇಕಾಗತ್ತೆ. ನೀವು ನೆನಿಶ್ ಮಾಡಿದ್ರೆ ಅಷ್ಟೇ, ಇನ್ಸ್ಟಂಟ್ ಪಡ್ಡು ಮಾಡಿದ್ರೂ ಅಷ್ಟೇ ಸೋಡಾ ಪುಡಿ ಹಾಕಬೇಕಾಗತ್ತೆ ರೀ. ಇದು ದೋಸೆಗೇನು ಅಂತ ಹಂಗೇನು ಹಾಕಬೇಕಂತ ಏನು ಇದು ಇಲ್ಲ. ಈಗ ನೋಡಿರಿ ಇಷ್ಟ ಇದು ಹಿಟ್ಟು ರೆಡಿ ಆಗೋದು, ಬ್ಯಾಟರ್ ಏನು ಹೆಸರು ಕಾಳಿಂದು ದೋಸೆ ಬ್ಯಾಟರ್ ರೆಡಿ ಆಯ್ತು ರೀ. ಈಗ ದೋಸೆ ಮಾಡೋದು ತೋರಿಸ್ತೀನಿ ಬರ್ರಿ. ಅದು ಏನಾದ್ರು ಚಟ್ನಿ ಮಾಡ್ಕೋಬೇಕು ರೀ. ಹಾಗಾಗಿ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ರೆಸ್ಟಿಗೆ ಬಿಡ್ತೀನಿ. ಅದನ್ನು ಚಟ್ನಿ ಮಾಡಿಕೊಂಡು ದೋಸೆ ಹಾಕ್ತೀನಿ. ಈಗ ನೋಡಿರಿ ಸ್ನೇಹಿತರೆ, ಹಂಚಿಟ್ಟೀನಿ, ಕಾದೈತೆ ರೀ. ನಮ್ಮದು ನಾನ್ ಸ್ಟಿಕ್ ತವಾ, ಆದರೂ ನಾನು ಯಾವಾಗಲೂ ನನಗೇನು ಮೊದಲು ಗೊತ್ತಿರಲಿಲ್ಲ ಯೂಸ್ ಮಾಡವು. ಎಣ್ಣೆ ಹಚ್ಚಿ ರೂಢಿ ಮಾಡಿಬಿಟ್ಟೀನಿ. ಎಣ್ಣೆ ಹಚ್ಚ ಮಾಡೋದು ಈಗ ಹಂಚಿನಾಗನ. ಹಾಗಾಗಿ ಇದು ಎಣ್ಣೆ ಹಚ್ಚೋದು ಇದು ಇರಲಿಲ್ಲ ರೀ ನನ್ನ ಕಡೆ. ನಾವು ಉಳ್ಳಾಗಡ್ಡೆ ಎಣ್ಣೆ ಹಚ್ತೀವಿ ಹಂಚಿಗೆ, ದೋಸೆಗೆ ಮಾತ್ರ ಯಾವಾಗಲೂ. ಅದ ರೂಢಿ, ಹಳ್ಳಿಗೆಲ್ಲ ಹಿಂಗೆ ಮಾಡ್ತಾರೆ. ನನಗೂ ಅದೇ ರೂಢಿ ನಮ್ಮ ಮನೆಗೆ. ಈಗೂ ಹಾಗೆ ಮಾಡ್ತೀನಿ ಯಾವ ದೋಸೆ ಮಾಡಿದ್ರೂ. ಆಯಿತು ಸ್ನೇಹಿತರೆ, ಈಗ ಎಣ್ಣೆ ಎಲ್ಲ ಹಚ್ಚಿಂದ ದೋಸೆನ ಹೆಂಗೆ ಬೇಕು ಹಂಗೆ ಹಾಕ್ಬೋದ್ರಾ. ಎಷ್ಟು ತೆಳ್ಳಗಂದ್ರೆ ಮಾಡ್ಕೊಬೋದು, ಬರ್ತೈತಿ ದೋಸೆ ಮಾತ್ರ ಸಖತ್ ಬರ್ತೈತಿ. ಒಂದು ಸ್ಪೂನ್ ಹಾಕಿದ್ರೆ ನೀವು ತೆಳ್ಳಗೆ ಒಂದು ಮೀಡಿಯಮ್ ಸೈಜ್ ದೋಸೆ ಆಗುತ್ತೆ ರೀ. ಅಷ್ಟು ಪರ್ಫೆಕ್ಟಾಗಿ ಬರ್ತಾವೆ, ಎಲ್ಲೂ ಹಿಡಿಯೋದಿಲ್ಲ ತಿಕ್ಕುವಾಗ. ಅಷ್ಟು ಮಸ್ತ್ ಬರ್ತಾವೆ. ನೋಡ್ತಿರ್ಬೋದು ನೀವು ದೋಸೆ ಹೆಂಗೆ ಹಾಕಾಕತ್ತೀನಿ ನಾನು ಅನ್ನೋದನ್ನು. ಇದಕ್ಕೆ ಮೇಲೆ ಸ್ವಲ್ಪ ಬೆಂದ ಮೇಲೆ ಎಣ್ಣೆ, ಅದು ನಿಮ್ಗೆ ಟೇಸ್ಟ್ ಯಾವ್ದು ಭೀ ಇಷ್ಟನೋ ಅದು ಥರ ಎಣ್ಣೆ ಆದರೆ ಎಣ್ಣೆ, ಇಲ್ಲ ತುಪ್ಪ ಆದ್ರೆ ಹಾಕ್ಕೊಂಡು ಮಾಡ್ಕೊಬೋದು ರೀ. ಆದರೆ ನಾನು ಮಕ್ಕಳಿಗೆ ಫಸ್ಟಿಗೆ ತನ್ನ ಮನೆಗೆ ಮಾಡ್ಕೊಡಾಕತ್ತೀನಿ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ಈಗ ನೋಡಿರಿ ಹಿಂಗೆ ಸ್ವಲ್ಪ ಚೇಂಜ್ ಆಯ್ತಲ್ಲ ಕಲರ್, ಅಲ್ಲೇ ಸ್ವಲ್ಪ ಎದ್ದೈತೆ ನೋಡಿರಿ ದೋಸೆ ಆ ಕಡೆ ಈ ಕಡೆ. ಹಿಂಗಿದ್ದಾಗ ಸ್ವಲ್ಪ ತುಪ್ಪನ ಹಾಕಿ ಮತ್ತು ಒಳಗೆ ಹಾಕ್ಬೇಕು ರೀ. ಈಗ ನಾನು ತುಪ್ಪ ಹಾಕೋದು ನೋಡಿರಿ, ನಿಜ ಅದನ್ನ ಸ್ನೇಹಿತರೆ ಕಲರ್ಫುಲ್ಲು ಅದು ಭಾರಿ ಬರ್ತೈತೆ. ಮಕ್ಕಳು ಡಿಫ್ರೆಂಟಾಗಿರೋದು ನೋಡಿದ್ರೆ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಅಂತ ಅಲ್ಲ, ಎಲ್ಲರಿಗೂ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಆಮೇಲೆ ಈಸಿಯಾಗಿ ಮಾಡ್ಕೊಬೋದು ರೀ. ಫಟಾಫಟ್ ತಡ ಆಗೋದಿಲ್ಲ. ಒಂದು 5-10 ನಿಮಿಷದಾಗ ಬೇಕಾದಂಗೆ ದೋಸೆ ಬಡ ಮಾಡ್ಕೊಂಡು ತಿಂದು ಹೋಗ್ಬೋದು. ಅಷ್ಟು ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಇದು. ಆದರೆ ಇನ್ಸ್ಟಂಟ್ ಏನಲ್ಲ, ಮತ್ತು ಓವರ್ ನೈಟ್ ನೆಂದಿರೋ ಕಾಳಿನ ದೋಸೆ ಅಲ್ಲ. ಹಾಗಾಗಿ ಹೊಟ್ಟೆನೂ ಬೇಗ ತುಂಬುತ್ತೆ. 2 ದೋಸೆ ತಿಂದುಬಿಟ್ರೆ ಹೊಟ್ಟೆ ಫುಲ್ ಅನಿಸುತ್ತೆ. ಅಷ್ಟು ಟೇಸ್ಟಿ ಇರುತ್ತೆ, ಅಷ್ಟು ಹೆಲ್ದಿನೂ ಕೊಡಾರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಕಲರ್ ನೋಡ್ರಿ ಏನು ಸಖತ್ ಬಂದೈತಿ. ಅದಕ್ಕೆ ನಾನು ಇದಕ್ಕೆ ಪೇಪರ್ ದೋಸೆ ಅಂತ ಹೇಳಿದ್ದೆ, ಹೆಸರು ಕಾಳಿನ ಪೇಪರ್ ದೋಸೆ ಅಂತ. ಸೂಪರಾಗಿ ಬಂದೈತಿ. ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ವೇಳೆ ನೀವು ಏನಾದರೂ ಅದು ಸಕ್ಕರೆ ಪುಡಿ ಹಾಕದೇ ಇದ್ರೆ ಗ್ರೀನ್ ಕಲರಾಗಿ ಬರ್ತಾವೆ, ಭಾಳ ಚಲೋ ಇರ್ತೈತೆ ರೀ. ಆದರೆ ಈ ಥರ ಒಂಥರ ಕ್ರಿಸ್ಪಿಯಾಗಿ ಬರ್ತೈತಿ ದೋಸೆ. ಭಾಳ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತ, ಸಿಕ್ಕಾಪಟ್ಟೆ ಇಷ್ಟ ಪಡ್ತಾರೆ. ನಾನು ಮಾಡೋದು ಯಾವಾಗಲೂ ಹಿಂಗೆ. ನೀವು ಯಾವ ಥರ ಆದ್ರೂ ಮಾಡ್ಕೊಬೋದು, ದಪ್ಪ ಮಾಡ್ಕೊಬೋದು. ಏನೋ ಈ ಥರ ಕ್ರಿಸ್ಪಿ ಬೇಡಪ್ಪ ಅಂದಾಗ ಕಾಮನ್ನಾಗಿ ನಾವು ಎಲ್ಲ ಖಾಲಿ ದೋಸೆ ಎಲ್ಲ ತಿಂತೀವಲ್ರಿ ಅಕ್ಕಿದು, ಆ ಥರನೂ ಮಾಡ್ಕೊಂಡು ತಿನ್ಬೋದು. ಸದ್ಯಕ್ಕೆ ನಾನು ಮಾತ್ರ ಇವತ್ತು ನಿಮ್ಗೆ ತೋರಿಸ್ಬೇಕಂತೇಳಿ ಹೆಸರು ಕಾಳಿಂದು ಪೇಪರ್ ದೋಸೆ ಮಾಡಿ ತೋರ್ಸಾಕತ್ತೀನಿ. ಅಷ್ಟು ಸಖತ್ ಬರ್ತಾವೆ ನೋಡಿರಿ. ಈಗ ನೋಡಿರಿ, ಮತ್ತು ಇನ್ನೊಂದು ದೋಸೆ ಹಾಕೀನಿ. ಇನ್ನೊಂದು ನಮ್ಮದು ಹಂಚು ಸ್ವಲ್ಪ ಹ್ಯಾಂಡಲ್ ಮುರಿದೈತಿ, ಹಾಗೆ ಸ್ವಲ್ಪ ನನಗೆ ಅದನ್ನ ಟರ್ನ್ ಮಾಡುವಾಗ ಸ್ವಲ್ಪ ಕಿರಿಕಿರಿ ಅನ್ಸಾಕತ್ತೈತಿ. ಟಕ ಸೌಂಡ್ ಮಾಡ್ತೈತಿ. ಹಾಗಾಗಿ ಅದರಿಂದ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಮನೆಗೆ ಏನಿರುತ್ತೋ ಅದ್ರೊಳಗನ ಆದಷ್ಟು ಒಳ್ಳೊಳ್ಳೆ ರೆಸಿಪಿ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ರೀ. ಈಗ ನೋಡಿರಿ, ಇಷ್ಟು ಹಿಂಗೆಲ್ಲ ಫ್ರೈ ಆಗೋವ್ರಿಗೆ ಬಿಟ್ಬಿಡ್ಬೇಕು. ಅದನ್ನ ಬೇಯೋವರೆಗೂ ತಾನೇ ಎದ್ದೊಳ್ತೈತಿ. ಏನದು ಚುಚ್ಚುಗುಲ್ಲಿ ಎತ್ತಿ ಹಾಕೋ ಹರಿತೈತಿ ಅದೆಲ್ಲ ಇಲ್ಲ, ಯಾವ ಸೀನಿ ಇಲ್ಲ. ತನ್ನಷ್ಟಕ್ಕೆ ತಾನೇ ರೆಡಿಯಾಗಿ ನಿಂತಿರ್ತೈತಿ. ನಾವು ಏನು ಬೇಕು ಅದನ್ನ ತುಪ್ಪನೋ ಎಣ್ಣೆನೋ ಸವರಿ ತಗೊಂಬಿಡೋದು ದೋಸೆ. ಆಯಿತು ಸ್ನೇಹಿತರೆ, ಇದೇ ಥರ ನೋಡಿರಿ ದೋಸೆ ಮಾಡೋದು. ಸಖತ್ತಾಗಿ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರೋಂಥ ಹೆಸರು ಕಾಳಿನ ದೋಸೆ, ನೆಂದಿರೋ ಹೆಸರು ಕಾಳಿನ ದೋಸೆ ಅಂತಲೇ ಹೇಳ್ಬೋದು, ಪೇಪರ್ ದೋಸೆ. ಒಂದು ಸರಿ ಟ್ರೈ ಮಾಡಿರಿ ಸ್ನೇಹಿತರೆ, ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಆಮೇಲೆ ನನ್ನ ವ್ಲಾಗ್ ಚಾನಲ್ನಾಗ ನಾನು ಸುಮಾರು ಸರಿ ಎಲ್ಲ ಅವಾಗ ತೋರಿಸಿದ್ದೀನಿ, ಆದರೆ ಈ ಚಾನಲ್ಗೆ ಫಸ್ಟ್ ಟೈಮ್ ಹಾಕಿದ್ದೀನಿ. ಆಮೇಲೆ ಮೊನ್ನೆ ರವಾ ಪಡ್ಡು ಭಾಳ ಎಲ್ಲ ಆಲ್ಮೋಸ್ಟ್ ಇಷ್ಟಪಟ್ಟಿದ್ದರೆ, ಹಾಗಾಗಿ ಈ ಥರ ರೆಸಿಪಿಗಳನ್ನ ತೋರಿಸೋಣ ಅಂಥೇಳಿ, ಹೇಗೂ ಟಿಫನ್ ಮಾಡಾಕತ್ತೀನಲ್ಲ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು. ನೋಡಿರಿ, ಆ ಕಲರ್ ನೋಡಿರಿ, ಆ ಸ್ಟ್ರಕ್ಚರ್ ನೋಡಿರಿ ಎಷ್ಟು ಚಂದ ಬಂದೈತಿ. ಹೆಸರು ಕಾಳಿನ ದೋಸೆ ಅನ್ನಂಗೆ ಇಲ್ಲ, ಅದು ಅಷ್ಟು ಪರ್ಫೆಕ್ಟಾಗಿ ಬಂದೈತಿ. ಬೆಳಿಗ್ಗೆ ಟಿಫನ್ ಒಂದು ಹೆಲ್ದಿಯಾಗಿರೋಂಥ ನಾಷ್ಟ ಮಾಡ್ಕೊಂಡು ತಿಂದ್ರೆ ಎಷ್ಟು ಚಲೋ ಇರುತ್ತಲ್ಲ ರೀ. ನೋಡಿರಿ ಒಳಗಡೆ ನೋಡಿರಿ ಹೆಂಗೈತಿ, ಏನು ಸಖತ್ತೈತೆ ಅಲ್ರಿ. ಒಂದು ಸರಿ ಟ್ರೈ ಮಾಡಿರಿ ನೀವು.
ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿಡಿ ನೋಡ್ರಿ ಸ್ನೇಹಿತರೆ. ಅದ್ರ ಜೊತೆಗೆ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೆ. ಕೊಬ್ಬರಿ, ಪುಟಾಣಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಸ್ವಲ್ಪ ಟೇಸ್ಟ್ಗೆ ಒಂಚೂರು ಶುಗರ್ ಹಾಕಿನ್ರಿ ಅಷ್ಟೇ. ಸಖತ್ತಾಗಿರೋ ಚಟ್ನಿ ಜೊತೆಗೆ ನೋಡಿರಿ ಪೇಪರ್ ದೋಸೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.